ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಂಟ್ರಿ ಪಿಸ್ತೂಲ್ ತೋರಿಸಿ ಚಿನ್ನದ ಅಂಗಡಿಗಳಲ್ಲಿ ದರೋಡೆ. ಹಲಸಂಗಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮ. ಹೆಲ್ಮೆಟ್ ಧರಿಸಿ ಬಂದಿದ್ದ ಇಬ್ಬರಿಂದ ಚಿನ್ನದಂಗಡಿ ದರೋಡೆಯಾಗಿದೆ. ಮಹಾರುದ್ರ ಕಂಚಗಾರ ಎಂಬುವರ ಚಿನ್ನದಂಗಡಿಯನ್ನ ದರೋಡೆಕೋರರು ಲೂಟಿ ಮಾಡಿದ್ದಾರೆ. ಇನ್ನು ಈ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಗನ್ ಪಾಯಿಂಟ್ನಲ್ಲಿ ಈ ಕೃತ್ಯವನ್ನ ದರೋಡೆಕೋರರು ಎಸಗಿರುವುದು. ಹಲಸಂಗಿ ಗ್ರಾಮದಲ್ಲಿ ಮಹಾರುದ್ರ ಎಂಬುವರಿಗೆ ಸೇರಿದಂತಹ ಚಿನ್ನದಂಗಡಿಯನ್ನ ದರೋಡೆ ಮಾಡಿದ್ದಾರೆ ಖದೀಮರು. ಪ್ರಶಾಂತ್ ಹಚ್ಚಿದ ಎರಡು ಹಚ್ಚಿನಿ. ಹಾ ಅಲ್ಲಿ ಯಾರು ಹಾರ್ಸ ನೋಡಿ ನೋಡಿ ಇಲ್ಲ ನಾವು ವಿಡಿಯೋ ಮಾಡ್ಕೊಳ್ತಿದ್ದೆ. ಚಿನ್ನದಂಗಡಿಗೆ ಬಂದಿದ್ದ ವೃದ್ಧಿಯನ್ನ ಹೆದರಿಸಿದ್ರು. ಪಿಸ್ತೂಲ್ ತೋರಿಸಿ ವೃದ್ಧಿಯನ್ನ ದರೋಡೆಕೋರರು ಹೆದರಿಸಿದ್ರು. ಅಷ್ಟು ಮಾತ್ರವಲ್ಲ, ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ್ರು. ಈ ವೇಳೆ ಆತ್ಮಲಿಂಗ ಎಂಬುವರ ಕಾಲಿಗೆ ಗುಂಡು ತಾಗಿದೆ. ಸದ್ಯಕ್ಕೆ ಆತ್ಮಲಿಂಗ ಹೂಗಾರ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿನ್ನವನ್ನ ದೋಚಿ ಮಹಾರಾಷ್ಟ್ರದತ್ತ ದರೋಡೆಕೋರರು ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ ನಿಂಬರಗಿ, ಎಎಸ್ಪಿ ರಾಮನಗೌಡ ಹಟ್ಟಿ, ಡಿವೈಎಸ್ಪಿ ಕಟ್ಟಿಮನಿ, ಇನ್ಸ್ಪೆಕ್ಟರ್ ಪರಶುರಾಮ ಮನಗೂಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಝಳಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಸ್ಥಳ ಪರಿಶೀಲನೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಸುತ್ತಮುತ್ತ ಇರುವಂತಹ ಸಿಸಿಟಿವಿಯ ಜೊತೆಗೆ ಅಂಗಡಿಯ ಒಳಗಡೆ ಅಳವಡಿಸಿದ್ದ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಿ ಈ ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ. ಇಬ್ರು ಬಂದಿದ್ರು. ಇಬ್ರು ಕೂಡ ಯಾವ ರೀತಿಯಾಗಿ ಜನರನ್ನ ಹೆದರಿಸಿ ಬೆದರಿಸಿ ಚಿನ್ನವನ್ನ ದೋಚುತ್ತಿದ್ದಾರೆ ಅನ್ನೋದನ್ನು ಗಮನಿಸಿದ್ದೀರಿ. ಒಳಗಡೆ ಇದ್ದಂತಹ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಸಿ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹೆಲ್ಮೆಟ್ ಅನ್ನ ಧರಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಇಬ್ರು ದರೋಡೆಕೋರರು, ಒಬ್ಬ ಹೆಲ್ಮೆಟ್ ಧರಿಸಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಎಷ್ಟು ಹೊತ್ತಿಗೆ ಆದಂತಹ ಘಟನೆ ಇದು? ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮಧುಶ್ರೀ, ಕಳೆದ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕೆನರಾ ಬ್ಯಾಂಕ್ ಕಳ್ಳತನ ಆಗಿತ್ತು. ಅದ್ರ ಜೊತೆಗೆ ಚಡಚಣಪಟ್ಟಣದ SBI ಬ್ಯಾಂಕ್ ಕಳ್ಳತನ ದರೋಡೆ ಈ ಪ್ರಕರಣ ಜನರಲ್ಲಿ ಬೆಚ್ಚಿ ಬೀಳಿಸುವಂತ ಒಂದು ಬಯಕೆ ಕಾರಣ ಉಂಟು ಮಾಡಿದ್ದೆವು. ಇದೀಗ ಅದೇ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಮಹಾರುದ್ರ ಎಂಬುವರ ಚಿನ್ನದ ಅಂಗಡಿಗೆ ಬಂದಂತ ಇಬ್ಬರು ದರೋಡೆಕೋರರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಸೇರಿದಂತೆ ಜಾಕೆಟ್, ಹೆಲ್ಮೆಟ್ ಗಳನ್ನ, ಗ್ಲೌಸ್ ಗಳನ್ನ ಹಾಕಿಕೊಂಡು ಕೈಯಲ್ಲಿ ಕಂಟ್ರಿ ಪಿಸ್ತೂಲ್ ನ ತೆಗೆದುಕೊಂಡು ಅಂಗಡಿಯವರು ಹೆದರಿಸ್ತಾರೆ. ಈ ವೇಳೆ ಓರ್ವ ವೃದ್ಧೆ ಅಜ್ಜಿ ಅಲ್ಲಿ ಬಂದಿದ್ರು. ಅವ್ರಿಗೂ ಕೂಡ ಒಂದು ಕಂಟ್ರಿ ಪಿಸ್ತೂಲ್ ನ ತೋರಿಸಿ ಹೆದರಿಸಿ ಕಳಿಸ್ತಾರೆ. ಪ್ರಾಣಾಪಾಯದಿಂದ ಆ ಅಜ್ಜಿ ಕೈ ಮುಗಿದು ಅಲ್ಲಿಂದ ಅಲ್ಲಿ ಕುಳಿತುಕೊಳ್ತಾರೆ. ಈ ವೇಳೆ ಗಾಳಿಯಲ್ಲಿ 2 ಸುತ್ತು ಗುಂಡನ್ನ ಹಾರಿಸಿಕೊಳ್ಳಲಾಗಿದೆ ಎಂಬ ಮಾಹಿತಿ ಇದೆ. ಅದರಲ್ಲಿ ಒಂದು ಗುಂಡು ಓರ್ವ ಆತ್ಮಲಿಂಗ ಎಂಬ ಯುವಕನಿಗೆ ತಾಗಿದ್ದು ಆತನ ನಗರದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿರೋ ಮಾಹಿತಿ ಸಿಕ್ಕಿದೆ. ಸದ್ಯ ಸ್ಥಳದಲ್ಲಿ SP ಲಕ್ಷ್ಮಣ ನಿಂಬರ್ಗಿ ಹಾಗೂ ಇತರ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಹೇಗೆಲ್ಲ ಈ ಘಟನೆ ನಡೀತು ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮಧ್ಯಾಹ್ನದ ಬಳಿಕ ಸುಮಾರು 4 ಗಂಟೆಯ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ಮಹಾರುದ್ರ ಎಂಬುವರ ಅಂಗಡಿಗೆ ಸೇರಿದಂತ ಚಿನ್ನದ ಅಂಗಡಿ ಇರ್ತಕ್ಕಂಥ ಎಲ್ಲಾ ಚಿನ್ನಾಭರಣವನ್ನ ಇವರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಬುಲೆಟ್ ಬೈಕ್ ನಲ್ಲಿ ಬಂದಿದ್ರು. ಎಲ್ಲ ಚಿನ್ನಾಭರಣಗಳನ್ನ ದೋಚಿಕೊಂಡ ಬಳಿಕ ಅವರು ಮಹಾರಾಷ್ಟ್ರದತ್ತ ಪರಾರಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಕೂಡ ವಿಜಯಪುರ ಜಿಲ್ಲಾ ಪೊಲೀಸರು ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಹಾರಾಷ್ಟ್ರಕ್ಕೆ ಸಂಪರ್ಕ ಸಾಧಿಸತಕ್ಕಂತ ರಸ್ತೆ ಇರಬಹುದು ಮತ್ತು ಹೆದ್ದಾರಿ ಮೇಲೆ ನಾಕಾಬಂದಿಯನ್ನ ಹಾಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ದಿನದಿಂದ ದಿನಕ್ಕೆ ಚಿನ್ನದ ದರ ಗಗನಮುಖಿಯಾಗಿದೆ. ಈ ಹಿನ್ನೆಲೆಯಲ್ಲಿ ದರೋಡೆಕೋರರು ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆ ಆಚರಣೆ ಇದೆ. ಹೀಗಾಗಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಸಿಬ್ಬಂದಿಗಳು ನಗರ ಮತ್ತು ಪಟ್ಟಣದಲ್ಲಿ ನಡೆತಕ್ಕಂತ ಗಣರಾಜ್ಯೋತ್ಸವದ
ಒಂದು ಉತ್ಸವದಲ್ಲಿ ಭಾಗಿಯಾಗೋಕೆ ಮತ್ತು ಭದ್ರತೆ ನೀಡೋಕೆ ಅಲ್ಲಿ ಬ್ಯುಸಿಯಾಗಿರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ದರೋಡೆಕೋರರ ಗ್ಯಾಂಗ್ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜ್ಯುವೆಲರಿ ಶಾಪ್ ಮೇಲೆ ಕಣ್ಣಾಕಿ ಈ ಕೃತ್ಯವನ್ನ ಎಸಗಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಅಂಗಡಿಯಲ್ಲಿ ಎಷ್ಟು ಪ್ರಮಾಣದ ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣ ನಗದು ಇತ್ತೆಂದು ಇನ್ನೂ ತಿಳಿದು ಬಂದಿಲ್ಲ. ಈ ನಿಟ್ಟಿನಲ್ಲಿ ಏನು ಮಾಲೀಕ ಏನು ಮಾರಾಟ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ. ಓಕೆ, ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.